ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ವಿಮಲಾದೇವಿ ಕಿಚನ್ಸ್ ಅರೋಮಾ. ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಭೋಗಿ ಹಬ್ಬಕ್ಕೆ ಭರ್ತ ಪಲ್ಯವನ್ನು ಮಾಡುತ್ತೇವೆ. ಸಜ್ಜಿ ರೊಟ್ಟಿಗೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಎಲ್ಲ ತರಕಾರಿಗಳು, ಸೊಪ್ಪು, ಕಾಳುಗಳು, ಹುಣಸೆ ರಸ, ಬೆಲ್ಲ ಬೇಕಾಗುತ್ತದೆ. ಹೀರೆಕಾಯಿ, ಚಳಂಬ್ರಿಕಾಯಿ, ಕ್ಯಾಬೇಜು, ಗೋಬಿ, ಹಸಿ ಅವರೆಕಾಳು, ಒಂದು 10 ಹಸಿಮೆಣಸಿನಕಾಯಿ, ಚೌಳಿಕಾಯಿ, ಬೀನ್ಸು, ಕುಂಬಳಕಾಯಿ, ಕಾಯಿ ಟೊಮ್ಯಾಟೊ, ಆಲೂಗಡ್ಡೆ, ಕ್ಯಾರೆಟು, ಬದನೆಕಾಯಿ, 2 ಬಾರಿಹಣ್ಣು, ಚಿಕ್ಕದಾಗಿ ಹೆಚ್ಚಿಕೊಂಡಿರುವ ಕಬ್ಬು, ಮೆಂತ್ಯ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಕೊಂಡಿರುವ ಸೌತೆಕಾಯಿ, ಹಸಿ ಬಟಾಣಿ, ಈರುಳ್ಳಿ ಸೊಪ್ಪು, ಕಡಲೆಕಾಳು, ಹುಣಸೆ ರಸ, ಬೆಲ್ಲ ಬೇಕಾಗುತ್ತದೆ ಭರ್ತ ಪಲ್ಯ ಮಾಡಲು. ಈಗ ಬಾರಿಹಣ್ಣನ್ನು ನಾನು ಚಿಕ್ಕದಾಗಿ ಹೆಚ್ಚಿಕೊಳ್ಳುತ್ತೇನೆ. ಬೀಜವನ್ನು ತೆಗೆಯಬೇಕು. ಫ್ರೆಂಡ್ಸ್, ಭೋಗಿ ಹಬ್ಬದಂದು ಬಾರಿಹಣ್ಣು, ಕಬ್ಬು ತಿನ್ನಬೇಕು ಎನ್ನುತ್ತಾರೆ. ಹಾಗಾಗಿ ನಾವು ಪಲ್ಯದಲ್ಲಿ ಹಾಕಿರುತ್ತೇವೆ. ಭರ್ತ ಪಲ್ಯ ಮಾಡುವುದು ತುಂಬ ಸುಲಭವಾಗಿದೆ. ಎಲ್ಲ ತರಕಾರಿಗಳನ್ನು ನಾವು ಕುಕ್ಕರಿನಲ್ಲಿ ಬೇಯಿಸಿಕೊಳ್ಳಬೇಕು. ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಖಾರಕ್ಕೆ 10 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೇನೆ. ಈಗ ಹುಣಸೆ ರಸವನ್ನು ಹಾಕಬೇಕು. ಸ್ವಲ್ಪ ಬೆಲ್ಲ, ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕುತ್ತಿದ್ದೇನೆ. ಈಗ ನಾವು ತರಕಾರಿಯನ್ನು 3 ವಿಸಿಲ್ ಆಗುವವರೆಗೆ ಬೇಯಿಸಿಕೊಳ್ಳಬೇಕು. ವಿಸಿಲ್ ಆಯಿತು. ತರಕಾರಿಯು ಬೆಂದಿರುತ್ತದೆ. ಈಗ ನಾವು ತರಕಾರಿಯನ್ನು ಸ್ಮ್ಯಾಶ್ ಮಾಡಿಕೊಳ್ಳಬೇಕು. ಎಲ್ಲ ತರಕಾರಿಯು ಚೆನ್ನಾಗಿ ಮಿಕ್ಸ್ ಆಗುವಂತೆ ಸ್ಮ್ಯಾಶ್ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಈಗ ನಾವು ಪ್ಲೇಟಿನಲ್ಲಿ ಹೆಚ್ಚಿಕೊಂಡಿರುವ ಮೆಂತ್ಯ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಕೊಂಡಿರುವ ಸೌತೆಕಾಯಿ, ಕಡಲೆಕಾಳು, ಈರುಳ್ಳಿ ಸೊಪ್ಪು, ಹಸಿ ಬಟಾಣಿಯನ್ನು ಹಾಕಬೇಕು. ಹಾಕಿ ಮತ್ತೆ ಒಂದು 5 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ಫ್ರೆಂಡ್ಸ್, ತರಕಾರಿಯಲ್ಲಿ ಎಲ್ಲ ವಿಟಮಿನ್ಸ್ಗಳು ಸಮೃದ್ಧವಾಗಿ ಇರುತ್ತವೆ. ಇದರಲ್ಲಿ ನಾರಿನಾಂಶ, ಕಬ್ಬಿಣದ ಅಂಶಗಳು, ಪ್ರೋಟೀನ್ಸು ತರಕಾರಿಯಲ್ಲಿ ಹೆಚ್ಚಾಗಿ ಇರುವುದರಿಂದ ನಮ್ಮ ದೇಹವು ಶಕ್ತಿವರ್ಧಕವಾಗಿ ಇರುತ್ತದೆ. ಫ್ರೆಂಡ್ಸ್, ತರಕಾರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಇರುವುದರಿಂದ ನಾವು ತರಕಾರಿಯನ್ನು ಹೆಚ್ಚು ಸೇವಿಸಿದರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ.
ನಾವು ಇಲ್ಲಿಯವರೆಗೆ ಪಲ್ಯದಲ್ಲಿ ಎಣ್ಣೆಯನ್ನು ಹಾಕಿಲ್ಲ. ಈಗ ನಾವು ನಮ್ಮ ಭತ್ತ ಪಲ್ಯ ಎಲ್ಲ ಬೆಂದಿದೆ. ಈಗ ನಾವು 4 ಟೀ ಸ್ಪೂನಿನಷ್ಟು ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಹಾಕಬೇಕು. ಸಾಸಿವೆ, ಜೀರಿಗೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಇಲ್ಲಿ ನಮ್ಮ ಭತ್ತ ಪಲ್ಯದಲ್ಲಿ ಒಗ್ಗರಣೆಯನ್ನು ಹಾಕಿ ಕಲಿಸಬೇಕು. ಈಗ ನಮ್ಮ ಭತ್ತ ಪಲ್ಯವು ರೆಡಿ ಆಯಿತು ಫ್ರೆಂಡ್ಸ್. ನಾವಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ಪಲ್ಯದಲ್ಲಿ ಹಾಕಿಲ್ಲ. ತರಕಾರಿಯ ಫ್ಲೇವರು ಭಾಳ ಚೆನ್ನಾಗಿ ಬರುತ್ತಿದೆ ಫ್ರೆಂಡ್ಸ್. ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷ ಪಲ್ಯ ಭತ್ತ ಪಲ್ಯ ರೆಡಿ ಆಯಿತು. ನಾವು ಭೋಗಿ ಹಬ್ಬದಂದು ಭತ್ತ ಪಲ್ಯ ಸಜ್ಜಿ ರೊಟ್ಟಿಯನ್ನು ದೇವರಿಗೆ ನೈವೇದ್ಯ ಮಾಡಿ ನಮಸ್ಕರಿಸಿ ನಾವು ತಿನ್ನುತ್ತೇವೆ ಫ್ರೆಂಡ್ಸ್. ನೀವು ಕೂಡ ಭತ್ತ ಪಲ್ಯವನ್ನು ಮಾಡಿ ತಿಂದು ಎಂಜಾಯ್ ಮಾಡಿರಿ. ನನ್ನ ವಿಡಿಯೋಗೆ ಸಪೋರ್ಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.